ರೇಣುಕಾಚಾರ್ಯರ ಜಯಂತ್ಯೋತ್ಸವ ನೋಡಿ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿನೂ ನಡೀತೈತೆ, ನಮ್ಮಗಳ ಹುಟ್ಟು ಹಬ್ಬನೂ ನಡೀತೈತೆ. ಒಂದು ಕಡೆ ನಾವು ವಿಚಾರ ಮಾಡಬೇಕಾಗಿದೆ. ಅವರು ಜಗತ್ತಿಗೋಸ್ಕರ, ಮನುಕುಲಕ್ಕೋಸ್ಕರ ಈ ಭೂಲೋಕದಲ್ಲಿ ಜನಿಸಿ ಲಿಂಗದಿಂದ ಉದ್ಭವವಾಗಿ ಧರ್ಮ ಸ್ಥಾಪನೆಯನ್ನು ಮಾಡಿದ್ರು. ನಾವು ಹುಟ್ಟಿದೀವಿ ಏನಕ್ಕೆ ಅಂತ ಯೋಚನೆ ಮಾಡಬೇಕಾಗ್ತೈತೆ. ನಮ್ಮ ಬದುಕು ಹುಟ್ಟು ಆಗಿದೆ, ಭಗವಂತನ ಬದುಕು ಹುಟ್ಟು ಆಗಿದೆ. ಆದರೆ ಭಗವಂತನ ಬದುಕಿನ ಹುಟ್ಟು ಯಾವುದಕ್ಕೋಸ್ಕರ? ಏನು? ಜಗದ್ಗುರು ರೇಣುಕ ಭಗವತ್ಪಾದರು ಕೊಲ್ಲಿಪಾಕಿಯ ಮಹಾಲಿಂಗದಲ್ಲಿ ಉದ್ಭವಿಸ್ಬೇಕಾದ್ರೆ ಒಂದು ಕಾರಣ ಬರ್ತೈತೆ. ಏನಪ್ಪ ಅಂತ ಅಂದರೆ, ಕೈಲಾಸದಲ್ಲಿ ಶಿವನ ಹೊಡ್ಡೋಲಗ ನಡೀತಾ ಇದೆ. ಏನು ನೀವು ಇವಾಗ ಸಂಘ ಸಂಸ್ಥೆಗಳು ಅಂತ ಮಾಡಿ ನೀವೆಲ್ಲ ಮೀಟಿಂಗ್ ಅಂತ ಸೇರ್ತಿರಲ್ಲ, ಹಾಗೆ ಭಗವಂತನ ಕೈಲಾಸದಲ್ಲಿ ಒಡ್ಡೋಲಗ ನಡೀತಾ ಇರ್ತೈತೆ. ಶಿವಚಿಂತನೆ, ಶಿವಜ್ಞಾನ, ಶಿವ ತತ್ವ ನಡೀತಾ ಇರ್ತೈತೆ. ಅಂತಹ ಸಂದರ್ಭದಲ್ಲಿ ಭಗವಂತ ರೇಣುಕ ಭಗವತ್ಪಾದರನ್ನ ರೇಣುಕ ಬಾ ಅಂತ ಕರೀತಾರೆ. ಕರೆದಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯರು ಅವರ ದೃಷ್ಟಿ ಯಾವ ಕಡೆ ಇತ್ತಪ್ಪ ಅಂದ್ರೆ ಭಗವಂತನ ಕಡೆ ಇತ್ತಷ್ಟೇ. ಅಲ್ಲಿ ಕೂತಂತಹ ಗಣಗಳ ಕಡೆ ಇರಲಿಲ್ಲ. ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ ದಾರುಕರನ್ನ ದಾಟಿ ಹೋಗ್ತಾರೆ. ದಾರುಕರನ್ನ ದಾಟಿ ಹೋದಕ್ಕೋಸ್ಕರ ಪರಶುವ ಹೇಳ್ತಾನೆ, ನೀನು ಬಹಳ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನಿನ್ನ ಪಕ್ಕದಲ್ಲಿ ಕೂತಂತಹ ದಾರುಕರನ್ನ ದಾಟಿ ನೀನು ಬಂದೆ, ಅದಕ್ಕೋಸ್ಕರ ನಿನಗೆ ಶಿಕ್ಷೆ ಏನಪ್ಪ ಅಂದ್ರೆ ನೀನು ಭೂಲೋಕದಲ್ಲಿ ಜನ್ಮವೆತ್ತಬೇಕು ಅಂತ ಹೇಳ್ತಾನೆ ಭಗವಂತ. ಆಗ ರೇಣುಕ ಭಗವತ್ಪಾದರು ಅಪ್ಪಣೆ ಪಡಿಸ್ತಾರೆ, ಭಗವಂತ ನೀನು ಯಾವ ಶಿಕ್ಷೆ ಆದರೂ ಕೊಡು, ಆದರೆ ಭೂಲೋಕಕ್ಕೆ ಮಾತ್ರ ಕಳಿಸ್ಬೇಡ. ನಾನು ಮನುಷ್ಯ ಜನ್ಮವೆತ್ತಿ ತಾಯಿಯ ಗರ್ಭದಲ್ಲಿ ಬರುವಂತಹ ಕೆಲಸವನ್ನ ಮಾಡಬೇಡ ಅಂತ ಹೇಳ್ತಾರೆ. ಆಗ ಅದನ್ನ ಅರಿತಂತಹ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನೋಡಪ್ಪ, ನೀನು ಎಲ್ಲ ಮನುಷ್ಯರ ಹಾಗೆ ತಾಯಿಯ ಗರ್ಭದಲ್ಲಿ ಬರೋದಂಥದ್ದಲ್ಲ, ತ್ರಿಲಿಂಗ ಪ್ರಾಂತ್ಯ ಅಂತ ಹೇಳ್ತಾರೆ. ಏನು ದಾಕ್ಷಾರಾಮ ಕ್ಷೇತ್ರ ಇದೆ, ಶ್ರೀಶೈಲ ಮಲ್ಲಿಕಾರ್ಜುನ ಇದೆ, ಹಾಗೂ ಸ್ವಯಂಭೂ ಸೋಮೇಶ್ವರ ಲಿಂಗ ಇದೆ. ಇದನ್ನ ತ್ರಿಲಿಂಗ ಪ್ರಾಂತ್ಯ ಅಂತ ಕರೀತಾರೆ ಕೊಲ್ಲನ ಪಾಕನ್ನ. ಆ ಮಹಾಲಿಂಗದಲ್ಲಿ ನೀನು ಉದ್ಭವಿಸಿ ನೀನು ಮನುಕುಲಕ್ಕೆ ಒಳತಾಡಬೇಕು. ಏನನ್ನ ಸ್ಥಾಪನೆ ಮಾಡಬೇಕು? ಮದದ್ವೈತ ಪರಂ ಶಾಸ್ತ್ರಂ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಶಾಂ ಹಿತಕಾರಕಂ ಅಂತ ಭಗವಂತ ರೇಣುಕ ಭಗವತ್ಪಾದರಿಗೆ ಅಪ್ಪಣೆಯನ್ನು ಕೊಡಿಸ್ತಾನೆ. ಏನು ಅಂದ್ರೆ ಮದದ್ವೈತ ಪರಂ ಶಾಸ್ತ್ರಂ, ಏನು ನಾನು ನನ್ನದು ನನ್ನಿಂದಲೇ ಅನ್ನುವಂತ ಮದದಿಂದ ನೆರೀತಾ ಇರುವಂತವ್ರನ್ನ ಹುಟ್ಟು ಅಡಗಿಸಿ ಧರ್ಮ ಸ್ಥಾಪನೆ ಆಗ್ಬೇಕಾಗಿದೆ. ಎಂತಹ ಧರ್ಮ ಅದು ಅಂದ್ರೆ ಎಲ್ಲರೂ ಒಪ್ಪುವಂತಹ, ಯಾರಿಗೂ ತೊಂದರೆಯಾಗದಂತಹ, ಯಾರಿಗೂ ನೋವಾಗದಂತಹ ಧರ್ಮವನ್ನ ನೀನು ಸ್ಥಾಪಿಸ್ಬೇಕು. ಅದು ಯಾವ ಧರ್ಮ ಅಂದ್ರೆ ಅದು ವೀರಶೈವ ಧರ್ಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಎಲ್ಲ ಜಗತ್ತಿನಲ್ಲಿ ಬಹಳಷ್ಟು ಧರ್ಮಗಳಿವೆ. ಎಲ್ಲ ಧರ್ಮಗಳಲ್ಲೂ ಅವರದೇ ಆದಂತ ತತ್ವ ಸಿದ್ಧಾಂತಗಳನ್ನ ಹೇಳ್ತಾರೆ. ಆದರೆ ನಮ್ಮ ವೀರಶೈವ ಧರ್ಮದಲ್ಲಿ ಯಾರು ಬೇಕಾದ್ರೂ ಲಿಂಗಧಾರಣೆಯನ್ನ ಮಾಡಿಸ್ಕೊಬಹುದು. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ತಾಯಿಗೆ ನವಮಾಸ 8ನೇ ತಿಂಗಳು ತುಂಬದಂತಹ ಸಂದರ್ಭದಲ್ಲಿ ಆ ತಾಯಿ ಗರ್ಭವತಿಯಾಗಿ 8 ತಿಂಗಳು ಆಯ್ತಾ ಇದ್ದಾಗೇನೆ ಆ ಮಗುಗೆ ಲಿಂಗ ದೀಕ್ಷೆಯನ್ನ ಮಾಡ್ತಾರೆ ತಾಯಿಯ ಗರ್ಭದಲ್ಲಿದ್ದಂತಹ ಸಂದರ್ಭದಲ್ಲಿ. ತದನಂತರ ಮಗು ಭೂಲೋಕವನ್ನು ಸ್ಪರ್ಶ ಮಾಡಿದ 10 ದಿವಸಕ್ಕೆ ಲಿಂಗಧಾರಣೆಯನ್ನ ಮಾಡ್ತಾರೆ. ತದನಂತರ ಆತನಿಗೆ 8 ವರ್ಷ ತುಂಬಿದ ಕೂಡಲೇ ಆತನಿಗೆ ಲಿಂಗ ಸಂಸ್ಕಾರವನ್ನ ಕೊಟ್ಟು ಆತನ ಲಿಂಗ ಶರೀರ ಮಾಡ್ತಾರೆ. ಯಾವ ಧರ್ಮದಲ್ಲೂ ಈ ತತ್ವ ಸಿದ್ಧಾಂತ ಇಲ್ಲ. ನಾವೆಲ್ಲರೂ ಸಹ ವೀರಶೈವರು ಯಾವ ರೀತಿಯಪ್ಪ ಅಂದ್ರೆ
ಪ್ರತಿಯೊಬ್ಬ ಮನುಷ್ಯನು ಸಹ ನಡೆದಾಡುವಂತಹ ದೇವಸ್ಥಾನ ಅಂತ ಒಂದು ಕಡೆ ಶರಣರು ಹೇಳ್ತಾರೆ. ಯಾಕೆಂದ್ರೆ ಅಂಗದ ಮೇಲೆ ಲಿಂಗ ಯಾವಾಗ ಇರ್ತೈತೆ ಆಗ ಪ್ರತಿಯೊಬ್ಬ ಮನುಷ್ಯನು ಸಹ ಏನಪ್ಪಾ ಅಂದ್ರೆ ಅವನ ದೇವಸ್ಥಾನ ಸ್ವರೂಪ. ನಡೆದಾಡುವ ಜಂಗಮ ದೇವಸ್ಥಾನ ಇದು. ಆ ಜಂಗಮ ದೇವಸ್ಥಾನದಲ್ಲಿ ಗುರು ಕೊಟ್ಟಂತ ಇಷ್ಟಲಿಂಗನೇ ಮೂಲ ದೇವರು. ಈ ತತ್ವ ಸಿದ್ಧಾಂತವನ್ನ ಭೂಲೋಕದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಕೃತ, ತ್ರೇತ, ದ್ವಾಪರ ಹಾಗೂ ಕಲಿಯುಗದಲ್ಲಿಯೂ ಸಹ ಸ್ಥಾಪನೆಯನ್ನ ಮಾಡಿ ಏನು ಧರ್ಮದ ತಿರುಳನ್ನ ಬರೀ ಮನುಷ್ಯ ಇವತ್ತೇನಾಗಿದೆ ಅಂದ್ರೆ ಬರೀ ಮನುಷ್ಯ ಮಾಂಸ ಮೂಳೆ ಮಾಂಸಗಳನ್ನ ತುಂಬಿಕೊಂಡು ಈ ಶರೀರವನ್ನ ಬರ್ತಾನೆ. ಆದರೆ ಆತನನ್ನ ಮಂತ್ರ ಶರೀರವನ್ನಾಗಿ ಮಾಡಿ ಲಿಂಗ ಶರೀರವನ್ನಾಗಿ ಮಾಡಿದಂಥವ್ರು ಯಾರು ಅಂದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು. ಇವತ್ತು ಬಹಳಷ್ಟು ಚರ್ಚೆಗಳಾಗ್ತೈತೆ. ರೇಣುಕರು ಬೇರೆ, ಬಸವಣ್ಣವರು ಬೇರೆ ಅನ್ನೋ ಬಹಳಷ್ಟು ಗೊಂದಲದಲ್ಲಿ ಇವತ್ತು ಸಮಾಜ ಹೋಗ್ತಾ ಐತೆ. ಆದ್ರೆ ನಾವು ಯಾರನ್ನು ಟೀಕೆ ಟಿಪ್ಪಣಿ ಮಾಡೋದು ಬೇಕಾಗಿಲ್ಲ. ಯಾಕೆ ಅಂತ ಅಂದ್ರೆ ಬಸವಣ್ಣನವರು ಈ ಸಮಾಜಕ್ಕೋಸ್ಕರ ದುಡಿದಂಥವ್ರು, ರೇಣುಕ ಭಗವತ್ಪಾದರು ಸಹ ಈ ಧರ್ಮಕ್ಕೋಸ್ಕರನೇ ದುಡಿದಂಥವ್ರು. ಏನಪ್ಪ ಅವರಿಬ್ಬರ ಸಂದೇಶ ಅಂದ್ರೆ ಈ ಮನುಷ್ಯ ಮಹಾದೇವನನ್ನಾಗ್ಬೇಕೇ ಹೊರತು ಬರೀ ಮನುಷ್ಯನಾಗಿ ಇರಬಾರದು ಅನ್ನೋದೇ ಇಬ್ಬರ ಸಂದೇಶ. ಇದನ್ನು ಯಾರು ಅರ್ಥಕಂತ ಇಲ್ಲ. ಇವತ್ತೇನಾಗ್ತೈತೆ ಅಂದ್ರೆ ನಾನು ಪಂಚಾಚಾರ್ಯ ಕಡೆಯವನು, ನಾನು ಬಸವ ತತ್ವ ಕಡೆಯವನು, ನಾನು ಇನ್ನೊಬ್ರ ಕಡೆ ಮತ್ತೊಬ್ರ ಕಡೆ ಅಂತ ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಹೊರತು ಈ ಮನುಷ್ಯ ಭೂಲೋಕಕ್ಕೆ ಏತಕ್ಕೆ ಬಂದ, ಈ ಭೂಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಅವನು ಮಾಡಬೇಕಾದಂತ ಕಾರ್ಯಗಳು ಯಾವುವು ಅದನ್ನ ಮನುಷ್ಯ ಅರ್ಥಕೊಳ್ಳಿಲ್ಲ. ಅದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಸಹ ಜೀವನದಲ್ಲಿ ಅಳವಡಿಸ್ಕೊಂಡ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಬಸವಣ್ಣವ್ರು ಹೇಳೋರು. ನೀವು ಲೋಕದ ಡೊಂಕನ್ನ ತಿದ್ದಬೇಡಿ. ಅದು ಅವ್ರು ಆ ಥರ ಇದ್ದಾರೆ, ಇವ್ರು ಈ ಥರ ಇದ್ದಾರೆ ಅನ್ನೋದಕ್ಕಿಂತ ನೀನು ಸರಿ ಇದೆಯಾ, ನಿನ್ನ ಪರಿಸರ ಸರಿ ಇದೆಯಾ, ಅದನ್ನ ನೀನು ತಿದ್ದು ಮೊದಲು ನಿನ್ನ ಕರ್ತವ್ಯ ಏನನ್ನು ನಿನ್ನನ್ನು ನೀನು ತಿದ್ದುಕೋ, ಆಮೇಲೆ ಇನ್ನೊಬ್ಬರಿಗೆ ಬೆಟ್ಟನ್ನು ತೋರಿಸುವಂತ ಬಸವಣ್ಣವರೇ ಒಂದು ಕಡೆ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಜಗದ್ಗುರು ರೇಣುಕ ಭಗವತ್ಪಾದರ ಹುಟ್ಟು ಯಾಕಪ್ಪ ಈ ಭೂಲೋಕಕ್ಕೆ ಬಂತು ಅಂದ್ರೆ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡಬೇಕು, ಇಡೀ ಭೂಲೋಕವನ್ನ ಶಿವಲೋಕವನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರೇಣುಕ ಭಗವತ್ಪಾದರು ಕೃತಾಯುಗದಲ್ಲಿ ಏನು ಸೋಮೇಶ್ವರ ಮಹಾಲಿಂಗದಿಂದ ಉದ್ಭವಿಸಿ ವೀರಶೈವ ಧರ್ಮವನ್ನ ಏನಿ 5 ಜನ ಉದ್ಭವಿಸ್ತಾರೆ. ರೇಣುಕ ಭಗವತ್ಪಾದರು, ಧಾರಕ ಭಗವತ್ಪಾದರು, ಏಕೋರಾಮ ಭಗವತ್ಪಾದರು, ಪಂಡಿತಾರಾಧ್ಯ ಭಗವತ್ಪಾದರು ಹಾಗೂ ಕಾಶಿ ವಿಶ್ವೇಶ್ವರಲಿಂಗಿಂದ ವಿಶ್ವಾರಾಧ್ಯ ಭಗವತ್ಪಾದರು ಏನು ಆ ಭಾಗದ ಪ್ರಾಂತ್ಯದಲ್ಲಿ 5 ಮಹಾಲಿಂಗಗಳಲ್ಲಿ ಉದ್ಭವಿಸಿ ವೀರಶೈವ ಧರ್ಮವನ್ನ ಹಾಗೂ ಅದರ ತಿರುಳನ್ನ ಆ ಭಾಗದಲ್ಲಿ ಎಲ್ಲ ಭಕ್ತರಿಗೂ ಬೋಧನೆಯನ್ನ ಮಾಡಿ ವಿಮಲ ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ರೇಣುಕ ಭಗವತ್ಪಾದರು ಕೊಲ್ಲಿಪಾಕಿ ಮಹಾಲಿಂಗದಲ್ಲಿ ಉದ್ಭವಿಸಿ ಏನು ಇವತ್ತಿನ ಮಲಯಾಚಲ ರಂಭಾಪುರಿ ಅಂತ ನಾವೇನು ಕರಿತೀವಿ ಅದು ಅಗಸ್ತ್ಯ ಮಹರ್ಷಿಯ ವಾಸಸ್ಥಳ. ಆ ಮಲಯಾಚಲದಲ್ಲಿದ್ದಂತಹ ಅಗಸ್ತ್ಯ ಮಹರ್ಷಿಗೆ ಶಿವತತ್ವಜ್ಞಾನವನ್ನ ಬೋಧನೆಯನ್ನ ಮಾಡ್ತಾರೆ. ಏನು ಶಿವತತ್ವಜ್ಞಾನ ಅಂದ್ರೆ ಪಿಂಡ ಸ್ಥಳದಿಂದ ಹಿಡಿದು ಸಂಸಾರ ಏ ಸ್ಥಳದವರೆಗೆ 101 ಸ್ಥಳಗಳು ಬರ್ತೈತೆ. ಆ 101 ಸ್ಥಳಗಳನ್ನ ಅಗಸ್ತ್ಯ ಮಹರ್ಷಿಗೆ ಬೋಧನೆಯನ್ನ ಮಾಡ್ತಾರೆ. ಆ ಬೋಧನೆಯನ್ನ ಮಾಡಿ ಅವರ ಧರ್ಮ ಪ್ರಚಾರವನ್ನ ಮಾಡುತ್ತಾ ಎಲ್ಲ ಭಾಗದಲ್ಲಿಯೂ ಸಹ ಒಂದೊಂದು ಯುಗದಲ್ಲಿಯೂ ಸಹ ಮನುಷ್ಯನ ಒಳಿತಿಗಾಗಿ ಮನುಷ್ಯನ ಉನ್ನತಿಗಾಗಿ ಆ ಭಗವತ್ಪಾದರು ದೇಶವನ್ನ ಸಂಚಾರ ಮಾಡ್ತಾರೆ. ಎಷ್ಟು ವರ್ಷ ಅಂದ್ರೆ 750 ವರ್ಷಗಳ ಕಾಲ 750 ವರ್ಷಗಳ ಕಾಲ ಇಡೀ ಪ್ರಪಂಚವನ್ನ ಪರ್ಯಟನೆಯನ್ನ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಅವರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋದ್ರು ಅಲ್ಲಲ್ಲಿ ಇವತ್ತು ಸಹ ಒಂದೊಂದು ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಅಲ್ಲೊಂದೊಂದೊಂದು ಲಿಂಗಗಳನ್ನು ಸ್ಥಾಪನೆ ಮಾಡ್ತಾ ಬಂದಿದ್ದಾರೆ. ನಾವು ಕಥೆಯ ಪುರಾಣಗಳನ್ನ ಓದ್ತೀವಿ. ಓದಂತ ಸಂದರ್ಭದಲ್ಲಿ ರಾವಣ ಬಹಳ ಶಿವಭಕ್ತ. ಈಶ್ವರನ ತನ್ನ ತಾಯಿಯ ಆಸೆಗೋಸ್ಕರ ಈಶ್ವರನ ಆತ್ಮಲಿಂಗವನ್ನೇ ತಂದು ಭೂ ಕೈಲಾಸವನ್ನಾಗಿ ಮಾಡಿದಂಥವನು ಯಾರು ರಾವಣ ಅಂತ ನಾವು ಕಥೆಯಲ್ಲಿ ಓದ್ತೀವಿ. ಆತನ ಕೊನೆಯ ಆಸೆ ಇತ್ತು ಏನು,
ತನ್ನ ಲಂಕಾಪಟ್ಟಣದಲ್ಲಿ 3 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಆತನಿಗೆ ಇತ್ತು. ಅದು ಅವನ ಜೀವಿತಾವಧಿಯಲ್ಲಿ ಆಗಲಿಲ್ಲ. ರಾವಣನಿಂದ ಹತನಾದಾಗ ರಾಮ ಆತನನ್ನ ಕೇಳ್ತಾನೆ, ನಿನ್ನ ಕೊನೆಯ ಆಸೆ ಏನು ಅಂತ. ಆಗ ವಿಭೀಷಣನಿಗೆ ಹೇಳ್ತಾನೆ ರಾವಣ, ನಾನು ಮಾಡಕ್ಕಾಗಿಲ್ಲ, ನೀನು ಮುಂದೆ ಈ 3 ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ ತನ್ನ ತಮ್ಮನಿಗೆ ವಿಭೀಷಣನಿಗೆ ಅಪ್ಪಣೆಯನ್ನ ಪಡಿಸ್ತಾನೆ. ತದನಂತರದಲ್ಲಿ ವಿಭೀಷಣ ಬಹಳ ಚಿಂತಾಜನಕನಾಗ್ತಾನೆ. ಆಗ ಏನು ಕಲಿಯುಗದಲ್ಲಿ ರೇವಣ ಸಿದ್ಧರು ಬರ್ತಾರಲ್ಲ, ಬಂದಂತಹ ಸಂದರ್ಭದಲ್ಲಿ ರೇವಣ ಸಿದ್ಧರನ್ನ ಕೂತು ಆತ ತಪಸ್ಸನ್ನ ಮಾಡ್ತಾನೆ. ಆವಾಗ ರೇವಣ ಸಿದ್ಧರು ಪ್ರತ್ಯಕ್ಷರಾಗಿ ಆತನ ಅಣ್ಣನ ಆಸೆ ಏನಿತ್ತು 3 ಕೋಟಿ ಲಿಂಗ ಸ್ಥಾಪನೆಯನ್ನ ಇವತ್ತು ಸಹ ಲಂಕಾಪಟ್ಟಣದಲ್ಲಿ ಆ 3 ಕೋಟಿ ಲಿಂಗ ಸ್ಥಾಪನೆಯಾಗಿರುವಂತಹ ಜಾಗವನ್ನು ನಾವು ನಿದರ್ಶನವಾಗಿ ನೋಡಬಹುದಾಗಿದೆ. ಅಂತಹ 3 ಕೋಟಿ ಲಿಂಗ ಸ್ಥಾಪನೆಯನ್ನ ಜಗದ್ಗುರು ರೇಣುಕ ಭಗವತ್ಪಾದರು ರೇವಣ ಸಿದ್ಧರಾಗಿ 3 ಕೋಟಿ ಗುರುರೂಪವನ್ನು ಧರಿಸಿ 3 ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ತದನಂತರ ಏನು ರಾಮನಗರ ಜಿಲ್ಲೆ ಅವೇರಳ್ಳಿಯ ಬೆಟ್ಟದಲ್ಲಿ 750 ವರ್ಷಗಳ ಕಾಲ ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ಅವರು ಅನುಷ್ಠಾನವನ್ನು ಮಾಡ್ತಾರೆ. ತದನಂತರ ರಂಭಾಪುರಿ ಪೀಠವನ್ನು ಸ್ಥಾಪನೆ ಮಾಡಿ ತಿರ್ಗಾ ಅದೇ ಸೋಮೇಶ ಲಿಂಗದಲ್ಲಿ ಅವರ ಲಿಂಗದಲ್ಲಿ ಐಕ್ಯರಾಗ್ತಾರೆ ಅಂತ ನಾವು ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಎಲ್ಲರೂ ತಿಳ್ಕೊಂಡಿದ್ದೀವಿ. ಆದರೆ ರೇಣುಕ ಭಗವತ್ಪಾದರ ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಅಂತ ನಾವು ಹೇಳ್ತೀವಿ. ಆದರೆ ಅದರ ಆಚಾರ ವಿಚಾರವನ್ನ ನಾವು ಯಾರು ತಿಳ್ಕೊಂತ ಇಲ್ಲ. ಇವತ್ತು ಏನು ಅಷ್ಟಾವರಣ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಪಂಚಾಚಾರ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಶಪಸ್ಥಲಗಳು ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲದೆ ಇರುವಂತ ಸನ್ನಿವೇಶಕ್ಕೆ ಇವತ್ತು ನಾವು ತುತ್ತಾಗಿದ್ದೀವಲ್ಲ, ಇದು ಬಹಳ ವಿಪರ್ಯಾಸ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಗುರು ಕೊಟ್ಟಂತ ಇಷ್ಟಲಿಂಗವನ್ನ ಯಾರು ಶರೀರದಲ್ಲಿ ಧಾರಣೆಯನ್ನ ಮಾಡ್ಕೊಂತಾರೆ, ಯಾರು ಶರೀರದ ಮೇಲೆ ಇರ್ತದೆ ಅವನೇ ನಿಜವಾದಂತ ವೀರಶೈವ. ಗುರು ಕೊಟ್ಟಂತ ಇಷ್ಟಲಿಂಗವನ್ನ ಯಾರು ಮನೆಯಲ್ಲಿರ್ತಾರೆ ಅವರು ನಿಜವಾದಂತ ವೀರಶೈವರು ಅಲ್ಲ ಅಂತ ನಾವಾದ್ರೂ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಗುರು ಕೊಟ್ಟಂತ ಇಷ್ಟಲಿಂಗವನ್ನ ಇವತ್ತೇನು ನಾವು ಹೊಸಕೋಟೆಯಲ್ಲಿ 11 ವರ್ಷದ ಜಗದ್ಗುರು ರೇಣುಕ ಭಗವತ್ಪಾದರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಬಂದಿದೀವಪ್ಪ ಅಂತ ಅಂದ್ರೆ ನಾವ್ ಏನ್ ತಿಳ್ಕೊಬೇಕಪ್ಪ ಇಲ್ಲಿ ಅಂತ ಅಂದ್ರೆ, ಏನೋ ಸ್ವಾಮೀಜಿಯವ್ರು ಬಂದಿದ್ರು, ಯಾರೋ 4 ಜನ ಮಾತಾಡಿದ್ರು, ಪ್ರಸಾದ ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ. ಈ ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕು, ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಹ ಸಾರ್ಥಕ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಜಗದ್ಗುರು ರೇಣುಕ ಭಗವತ್ಪಾದರು ಏನು ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿ ಏನು ಪಿಂಡ ಸ್ಥಳದಿಂದ ಹಿಡಿದು ಸಂಸಾರ ಸ್ಥಳದವರೆಗೆ ಏನು ನಮ್ಮ ಶಿವಧರ್ಮದ ತತ್ವಗಳಿದೆಯಲ್ಲ ಅದನ್ನ ಆಚರಣೆಯನ್ನ ಮಾಡ್ಕೋಬೇಕು. ಬಹುಶಃ ನೀವು ಅಷ್ಟೂ ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ ಅಂದ್ರೆ ಗುರು ಕೊಟ್ಟಂತ ಇಷ್ಟಲಿಂಗವನ್ನಾದ್ರೂ ನೀವು ಕಾಯ ವಾಚ ಮನಸ್ಸ ತ್ರಿಕೋಣವಾಗಿ ಶುದ್ಧಿಯಿಂದ ಪೂಜೆ ಮಾಡೋದಾದಾಗ ಮಾತ್ರ ಈ ಕಾರ್ಯಕ್ರಮ ಮಾಡಕ್ಕೆ ಸಾರ್ಥಕ ಆಗ್ತೈತೆ. ನೋಡಿ, ನಾವೆಲ್ಲರೂ ಸಹ ಮನುಷ್ಯರಾಗಿ ಬಂದಿದ್ದೀವಿ ಭೂಮಿ ಮೇಲೆ, ಏನಾದ್ರೂ ತಂದಿದೀವ? ಏನೋ ತಂದಿಲ್ಲ. ಆದ್ರೆ ಈ ಜಗತ್ತನ್ನ ಬಿಟ್ಟು ಹೋಗ್ಬೇಕಾದ್ರೂ ನಾವೇನೋ ತಗೊಂಡು ಹೋಗಲ್ಲ. ಆದ್ರೆ ಈ ಬದುಕಿದೆಯಲ್ಲ, ಆ ಬದುಕನ್ನು ಯಾವ ರೀತಿ ಬದುಕ್ಬೇಕು ನಾವು? ಈ ಹುಟ್ಟು ಸಾವಿನ ಮಧ್ಯದ ಬದುಕಿದೆಯಲ್ಲ, ಆ ಬದುಕು ಯಾವ ರೀತಿ ಬದುಕಿದ್ರೆ ನಮಗೂ ಸಹ ಮುಂದೆ ಜನ ಸ್ಮರಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತ ನೋಡಿ. ಒಂದು ಹೂವು, ಈಗ ನಾವೆಲ್ಲ ಹೂವನ್ನ ನೋಡ್ತಾ ಇದೀವಿ ಅಲ್ವಾ? ಆ ಹೂವ ನೋಡಿ ಇವತ್ತು ಸೂರ್ಯೋದಯದೊಂದಿಗೆ ಹುಟ್ಟೈತೆ, ತಿರ್ಗಾ ಅದರ ಆಯುಷ್ ಎಷ್ಟೊತ್ತಿಗೆ? ಸಂಜೆ ಸೂರ್ಯಾಸ್ತದಷ್ಟೊಳಕ್ಕೆ ಅದರ ಆಯುಷ್ ಮುಗ್ದೋಗ್ತೈತೆ. ಆದ್ರೆ ಅದರ ಬದುಕು ಯಾವ ರೀತಿ ಬದುಕ್ತಾ ಇದೆಯಪ್ಪ ಅಂತ ಅಂದ್ರೆ, ಯಾರು ಸೃಷ್ಟಿ ಮಾಡಿದ ಆ ಭಗವಂತನ ತಲೆ ಮೇಲೆ ಕೂತ್ಕೊಂತೈತಲ್ಲ ಅದರ ಬದುಕು ಸಾರ್ಥಕವಾದಂತ ಬದುಕಲ್ವಾ? ಅಂತಹ ಬದುಕನ್ನು ನಾವು ಬದುಕದ್ದಾದಾಗ ಮಾತ್ರ ನಮ್ಮ ಬದುಕಿಗೆ ಅರ್ಥ ಇರ್ತೈತೆ. ಅದು ಬಿಟ್ಟು ನಾನು ಬದುಕದೆ 90 ವರ್ಷ ಬದುಕದೆ 100 ವರ್ಷ ಬದುಕದೆ ಅಂತಂದ್ರೆ ಆ ಬದುಕು ಶಾಶ್ವತ ಅಲ್ಲ. ಅದಕ್ಕೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ 2 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 1 ದಿನ ಕೂಡಲ ಸಂಗನ ಶರಣರಲ್ಲಿ ಬದುಕಿದ ಬದುಕು ಸಾರ್ಥಕ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಅಂತಹ ಬದುಕನ್ನ ಬದುಕಬೇಕು. ಇವತ್ತೇನಪ್ಪ ಆಗ್ತಾ ಇದೆ ಅಂದ್ರೆ, ನಮ್ಮ ಮನೆಯ ಇವಾಗೆಲ್ಲ ಮೋಡ್ ಕಟ್ಟಿದ್ರು ಎಲ್ಲೂ ಇಲ್ಲ. ಮೊದಲು ಇಂತಹ ಕಲ್ಲಿನ ಮಂಟಪ ಹಂಚಿನ ಮನೆಗಳಲ್ಲಿ ಕುಂಚಕ್ಕಿ, ನೀವೆಲ್ಲ ಕೇಳಿದಿರಲ್ಲ, ಪಕ್ಷಿ ಅದು
ಅದು ಗೂಡನ್ನ ಮಾಡ್ಕೊಳೋದು ಎಲ್ಲಿ ಆ ವಸ್ತು ಮೇಲ್ಭಾಗದಲ್ಲಿ. ಅದಕ್ಕೆ ಭಗವಂತ ಸ್ಪಷ್ಟವಾದಂತಹ ನಾಲಿಗೆ ಕೊಟ್ಟಿರಲಿಲ್ಲ. ಅದು ಬೆಳಗ್ಗೆ ಎದ್ದು ಗಮನಿಸಿ ನೀವೆಲ್ಲ, ಅದರ ಮಾತು ಹೆಂಗ್ ಬರ್ತೈತೆ ಬೆಳಗ್ಗೆ ಯಕ್ಷ ಅಂದ್ರೆ ಚಿವ 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 ಅಂತ ಇರ್ತದೆ. ಭಗವಂತ ಅದಕ್ಕೆ ಸ್ಪಷ್ಟವಾದಂತಹ ನಾಲಿಗೆ ಕೊಟ್ಟಿಲ್ಲ. ಅದರ ಅರ್ಥ ಏನಪ್ಪಾ ಅಂದ್ರೆ ಅದು ಶಿವ ನನ್ನ ನಾಮಸ್ಮರಣೆ ಮಾಡ್ತೈತೆ, ಶಿವ 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 ಅಂತ ಬೆಳಗ್ಗೆ ಎದ್ದು ಮಾಡ್ತೈತೆ. ಆದ್ರೆ ಇವತ್ತು ನೀವೆಲ್ಲರೂ ಏನ್ ಮಾಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಚಹಾ ಮಾಡ್ದ, ಅಮ್ಮ ಹಾಲ್ ಮಾಡ್ದ, ಅಮ್ಮ ಕಾಫಿ ಮಾಡ್ದ ಅಂತ ಇನ್ನ ಮಗನೇ ತೊಳೆದಿರಲ್ಲ, ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವಾಗೆ ಮಕ್ಕಳು ಕೇಳ್ತಾ ಇರ್ತಾರೆ. ನಮ್ಮ ಮನಸ್ಸು ಯಾವ ಕಡೆ ಇದೆಯಪ್ಪ ಅಂದ್ರೆ, ನಮ್ಮ ಮನಸ್ಸೆಲ್ಲ ಚಹಾ ಕಡೆ ಇದ್ರೆ ಆ ಪಕ್ಷಿಯ ಮನಸ್ಸು ಶಿವನ ಕಡೆ ಇದೆ. ಅದಕ್ಕೆ ಶಿವಚಿಂತನೆ, ಶಿವಜ್ಞಾನ, ಶಿವ ತತ್ವವನ್ನ ಯಾರು ನಾಮಸ್ಮರಣೆ ಮಾಡಲ್ಲ ಅವರು ಈ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಡೆ ಶರಣರು ಹೇಳ್ತಾರೆ.